ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅಭಿ ಅಂತಾರ. ಟೈಮು 1:30 ಆಗಿದೆ. ನಾವೀಗ ಬೆಳಕಲ್ ತೀರ್ಥ ಫಾಲ್ಸ್ ನೋಡ್ಕೊಂಡು ಶ್ರೀ ಕೇಶವನಾಥೇಶ್ವರ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನ ಇರೋದು ಮೂಡ್ಗಲ್ಲಲ್ಲಿ. ಈಗ ನಮ್ಗೆ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ. ನಿಮಗೆ ಕೊಲ್ಲೂರಿಂದ ಬರ್ತೀವಿ ಅಂದರೆ ಒಂದು 30 ಕಿಲೋಮೀಟ್ರ್ ಆಗುತ್ತೆ. ನಾವೀಗ ಬೆಳಕಲ್ ತೀರ್ಥದಿಂದ ಹೋಗ್ತಾ ಇದೀವಲ್ಲ, ಸೊ ಇಲ್ಲಿಂದ 15 ಕಿಲೋಮೀಟ್ರ್. ಮತ್ತೆ ನಾವು ಕೊಲ್ಲೂರು ರೋಡಲ್ಲೇ ಹೋಗಬೇಕು. ಮಿಡಲಲ್ಲಿ ಲೆಫ್ಟ್ ಸೈಡ್ ಡೈವರ್ಷನ್ ಬರುತ್ತೆ, ಆ ಡೈವರ್ಷನಲ್ಲಿ ಹೋಗಬೇಕು. ಈ ದೇವಸ್ಥಾನನೂ ತುಂಬಾ ಚೆನ್ನಾಗಿದೆ. ಇದು ಗುಹಾಂತರ ದೇವಾಲಯ, ಕೇವ್ ಟೆಂಪಲ್ ಇದು. ಈ ಟೆಂಪಲ್ಲು ರಿಷಬ್ ಶೆಟ್ಟಿ ಅವ್ರದ್ದು ಮನೆ ದೇವರು ಅಂತ ಯಾರೋ ಹೇಳ್ತಾ ಇದ್ರು. ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಲಾಸ್ಟ್ ಇಯರು ಇದಕ್ಕೆ ರಿಷಬ್ ಶೆಟ್ಟಿ ಮತ್ತು ಜೂನಿಯರ್ NTR ಬಂದಿದ್ರು. ಸೊ ಆಮೇಲೆ ಇದು ಸ್ವಲ್ಪ ಫೇಮಸ್ ಆಯಿತು. ಅದಕ್ಕೂ ಮೊದಲು ನನಗೂ ಗೊತ್ತಿರಲಿಲ್ಲ. ನನಗೆ ರೀಸೆಂಟಾಗಿ ನನ್ನ ಫ್ರೆಂಡ್ ಹೇಳಿದ್ದು ಈ ಥರ ರಿಷಬ್ ಶೆಟ್ಟಿದ್ದು ಮನೆ ದೇವರು ಅಂತ. ನನಗೂ ಆಮೇಲೆ ಗೊತ್ತಾಗಿದ್ದು. ನಾನು ಇದಕ್ಕೂ ಮೊದಲು ಕೊಲ್ಲೂರಿಗೆ ಸುಮಾರು ಸಾರಿ ಬಂದಿದ್ದೀನಿ, ಬಟ್ ನಂಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರಲಿಲ್ಲ. ನೋಡ್ಬೋದು ನೀವು, ಮಳೆ ಅಂತೂ ಕಂಟಿನ್ಯೂ ಇದ್ದೇ ಇದೆ. ಈಗ ಸ್ವಲ್ಪ ಕಡಿಮೆ ಆಗಿದೆ ಮಳೆ. ಫಾಲ್ಸ್ ಹತ್ರ ಹೋದಾಗಂತೂ ಮಳೆ ನಿಂತೇ ಇರಲಿಲ್ಲ, ಆ ಥರ ಮಳೆ ಕಂಟಿನ್ಯೂ ಆಗಿತ್ತು. ಹಿಂದಿನ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಮೊದಲು ಆ ವಿಡಿಯೋನ ಚೆಕ್ಔಟ್ ಮಾಡಿ. ಆ ವಿಡಿಯೋದಲ್ಲಿ ನಾವು ನಮ್ಮೂರಿಂದ ಫಸ್ಟು ಕೊಲ್ಲೂರಿಗೆ ಬಂದು ನೆಕ್ಸ್ಟ್ ಬೆಳಕಲ್ ತೀರ್ಥ ಫಾಲ್ಸಿಗೆ ಹೋಗಿದ್ದಿದೆ. ಮೊದಲು ಆ ವಿಡಿಯೋನ ನೋಡಿ, ಆಮೇಲೆ ಈ ವಿಡಿಯೋನ ಕಂಟಿನ್ಯೂ ಮಾಡಿ. ನಿಮ್ಗೊಂದು ಕಂಟಿನ್ಯೂಯೇಷನ್ ಇರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ. ಆ ಥರ ಮಾಡಬೇಡಿ. ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ಒಂದು ಲೈಕ್ ಮಾಡಿ, ಹಂಗೇನೆ ಸಬ್ಸ್ಕ್ರೈಬು ಮಾಡಿ. ಟೈಮು 2 ಕಾಲಾಗಿದೆ. ನಾವು ಟೆಂಪಲ್ ಹತ್ರ ಬಂದಿದ್ದೀವಿ ಈಗ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಪಾರ್ಕಿಂಗ್ ಏರಿಯಾ. ಪಾರ್ಕಿಂಗಿಗೇನು ಪ್ರಾಬ್ಲಮ್ ಇಲ್ಲ, ಬೇಕಾದಷ್ಟು ಜಾಗ ಇದೆ. ನೀವು ಬರ್ತಾ ಸ್ವಲ್ಪ ಆಫ್ ರೋಡಿಂಗ್ ಎಲ್ಲ ಇದೆ. ಇಲ್ಲಿಂದ ಸ್ವಲ್ಪ ಕೆಳಗೆ ಇಳಿದೋದ್ರೆ ದೇವಸ್ಥಾನ ಇದೆ. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ, ಮನೆ ಥರ ಕಾಣ್ತಾ ಇದೆ, ಅದೇ ದೇವಸ್ಥಾನ. ಅಲ್ಲೇ ಒಳಗೆ ಹೋಗಬೇಕು. ಒಳಗೆ ಹೋದರೆ ನಿಮಗೆ ಗುಹೆ ಸಿಗುತ್ತೆ. ನೀವೇನಾದರೂ ಪೂಜೆ ಏನಾದರೂ ಅಥವಾ ಅಭಿಷೇಕ ಏನಾದರೂ ಮಾಡ್ಸೋಕ್ಕಿದ್ರೆ ನೀವು ಇಲ್ಲೆಲ್ಲ ಟಿಕೆಟ್ ತಗೊಂಡು ಹೋಗ್ಬೇಕು.
ದರ್ಶನ ಎಲ್ಲ ಮುಗೀತು. ದರ್ಶನ ಎಲ್ಲ ಚೆನ್ನಾಗಾಯಿತು. ನಿಮಗೆ ಇಲ್ಲಿ ಜಾಸ್ತಿ ಜನ ಏನಿರಲ್ಲ, ರಶ್ ಏನಿರಲ್ಲ. ಸೊ ನಾವೀಗ ಅನ್ನಪ್ರಸಾದಕ್ಕೆ ಅಂತ ಬಂದಿದ್ದೀವಿ. ಇಲ್ಲಿ ನಿಮಗೆ ಪ್ರತಿದಿನವೂ ಅನ್ನಪ್ರಸಾದ ಇರುತ್ತೆ. ಟೈಮ್ 3:30 ಆಗಿದೆ. ನಾವು ದೇವಸ್ಥಾನ ಎಲ್ಲ ಈಗ ನೋಡಿದ್ದಾಯಿತು. ವಾಪಸ್ಸು ಕೊಲ್ಲೂರು ಕಡೆ ಹೋಗ್ತಾ ಇದ್ದೀವಿ. ಕೊಲ್ಲೂರಲ್ಲಿ ನಮ್ಮ ರೂಮಿಗೆ ವಾಪಸ್ ಹೋಗಿ ಫ್ರೆಶ್ ಅಪ್ ಆಗಿ ನಾವಿನ್ನು ಕೊಲ್ಲೂರಲ್ಲಿ ದರ್ಶನ ಮಾಡಬೇಕು. ನಾವಿವತ್ತು ಬೆಳಗ್ಗೆ ದರ್ಶನ ಮಾಡೋಣ ಅಂದ್ಕೊಂಡ್ವಿ. ಬಟ್ ಮಳೆ ಇದ್ದಿದ್ದರಿಂದ ಒಂದು ಸರಿ ಫಾಲ್ಸ್ ಕಡೆ ಹೋಗಿ ಬಂದು ಆಮೇಲೆ ಫ್ರೆಶ್ ಅಪ್ ಆಗಿ ದರ್ಶನ ಮಾಡೋಣ ಅಂತ ಪ್ಲ್ಯಾನ್ ಚೇಂಜ್ ಮಾಡಿದ್ದು. ಇಲ್ಲಿಂದ ಈಗ ಕೊಲ್ಲೂರು ನಮಗೆ 30 ಕಿಲೋಮೀಟ್ರ್ ಆಗುತ್ತೆ. ಐಡಿಯಲ್ಲಿ 1 ಅವರ್ ಸಾಕು ಅನಿಸುತ್ತೆ. ಸೊ 4:30 ಹಂಗೆ ನಾವು ಕೊಲ್ಲೂರು ರೀಚ್ ಆಗ್ತೀವಿ ಅನಿಸುತ್ತೆ. ಹೋಟೆಲಲ್ಲಿ ಫ್ರೆಶ್ ಅಪ್ ಆಗಿ ಆಮೇಲೆ ದರ್ಶನಕ್ಕೆ ಹೋಗ್ಬೇಕು. ಸೊ ನಾನಿನ್ನು ನಿಮಗೆ ಕೊಲ್ಲೂರಲ್ಲಿ ಸಿಗ್ತೀನಿ. Many minutes later. ಟೈಮ್ 6:30 ಆಗಿದೆ. ನಾವು ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಮಳೆ ಬರ್ತಾ ಇದೆ. ಸೊ ಹೋಟೆಲಿಂದ ಜಾಸ್ತಿ ದೂರ ಇಲ್ಲ. ಜಸ್ಟ್ ಹೋಟೆಲಿಂದ ಒಂದು ಬ್ರಿಡ್ಜ್ ಕ್ರಾಸ್ ಮಾಡಿದರೆ ದೇವಸ್ಥಾನ ಸಿಗುತ್ತೆ. ಇದೇ ಬ್ರಿಡ್ಜ್, ಅದು ನದಿ ಇದೆ. ಇದು ಸೌಪರ್ಣಿಕಾ ನದಿ. ನಿಮಗೆ ಇದೇನು ಕಾಣ್ತಾ ಇದೆಯಾ ಇದು. ಸೊ ಕಂಟಿನ್ಯೂ ಮಳೆ ಬರ್ತಾನೆ ಇದೆ. ಸೊ ನೋಡೋಣ. 6:30 ಆಗಿದೆ ಟೈಮು ದರ್ಶನ ಮಾಡ್ಕೊಳ್ಳೋಕ್ಕೆ. ಟೈಮು 8:30 ಆಗಿದೆ. ನನ್ನಿಂದ ನೀವು ದೇವಸ್ಥಾನ ನೋಡ್ಬೋದು. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನ ತಗೊಂಡು ಈಗ ಹೊರಗೆ ಬಂದ್ವಿ. ದರ್ಶನಕ್ಕೆ ನಮ್ಗೆ ಜಾಸ್ತಿ ಟೈಮ್ ಏನು ಬೇಕಾಗಿಲ್ಲ. 6:30ಗೆ ಒಳಗೆ ಹೋಗಿದ್ದು 7:15ಗೆಲ್ಲ ದರ್ಶನ ಆಗೋಗಿತ್ತು. 3:15 ಗಂಟೆಲಿ ದರ್ಶನ ಮುಗೀತು. ಅಲ್ಲಿಂದ ನಾವು ನೆಕ್ಸ್ಟ್ ಪ್ರಸಾದಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ಲೇಟಾಗಿದ್ದು, ಅಂದರೆ ಪ್ರಸಾದ ಸ್ಟಾರ್ಟ್ ಆಗೋದೇ 8 ಗಂಟೆ. ಸೊ ಹಾಗಾಗಿ ನಾವು 8 ಗಂಟೆವರೆಗೂ ವೇಟ್ ಮಾಡಬೇಕಾಯ್ತು. ಅಲ್ಲಿಂದ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಈಗ ಹೊರಗೆ ಬಂದಿದ್ದೀವಿ. 8:30 ಆಗಿದೆ. ಮಳೆ ಮಾತ್ರ ಕಂಟಿನ್ಯೂ ಬರ್ತಾನೆ ಇದೆ. ಮಳೆ ಆವಾಗಿಂದನೂ ಬಿಟ್ಟಿಲ್ಲ. ನಾವು ಒಳ್ಳೆ ಟೈಮಿಗೆ ಒಳಗೆ ಹೋದ್ವಿ. ಆ ಟೈಮಲ್ಲಿ ಸ್ವಲ್ಪ ಕಡಿಮೆ ಇತ್ತು ಮಳೆ. ಈಗ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸೊ ರೂಮು ಜಾಸ್ತಿ ದೂರ ಇಲ್ಲ, ಇಲ್ಲಿಂದ ಒಂದು 100 ಮೀಟ್ರ್ ಅಷ್ಟೇ. ಸೊ ನೋಡೋಣ, ಇನ್ನು ನಾನು ರೂಮಿಗೆ ಹೋಗಿ ಸಿಗ್ತೀನಿ ನಿಮಗೆ. ಟೈಮ್ 10:30 ಆಗಿದೆ. ವಾಪಸ್ ರೂಮಿಗೆ ಬಂದಿದ್ದೀವಿ. ಸೊ ಇಲ್ಲಿಗೆ ನಮ್ಮದು ಟ್ರಿಪ್ಪಿಂದ ಎರಡನೇ ದಿನ ಮುಗಿತಾ ಇದೆ. ನಾವಿವತ್ತು ಕವರ್ ಮಾಡಿದ್ದು ಬೆಳಕಲ್ ತೀರ್ಥ ವಾಟರ್ ಫಾಲ್ಸ್, ಅದಾದಮೇಲೆ ಕೇಶವನಾಥೇಶ್ವರ ದೇವಸ್ಥಾನ ಮತ್ತು ಕೊಲ್ಲೂರು ದೇವಸ್ಥಾನ. ನಾಳೆ ನಮಗೆ ಸಿಗಂದೂರು ಒಂದೇ ಕವರ್ ಮಾಡೋಕ್ಕಿರೋದು. ಅದೊಂದು ಕವರ್ ಮಾಡ್ಕೊಂಡು ನಾಳೆ ಊರಿಗೆ ಹೋಗ್ತೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.